ಸೊ ಇದು ಬೇಸಿಕಲಿ ಒಂದು ಸಂಕ್ರಾಂತಿ ಹಬ್ಬದ ಪ್ರಿಪರೇಷನ್ ಬ್ಲಾಗ್ ಅಂತಾನೆ ಕರಿಬಹುದು ಇದನ್ನ. It's alright. It's alright. It's alright. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಆಲ್ರೆಡಿ ನಾವು ಮಂಡ್ಯದಲ್ಲಿ ಇದ್ದೀವಿ. ಸೊ ನೆನ್ನೆ ಬ್ಲಾಗಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಬಂದು ಮಂಡ್ಯಕ್ಕೆ, ಲೈಕ್ ನೆನ್ನೆ ಬಂದ್ವಿ ಮಂಡ್ಯಕ್ಕೆ. ಅಂಡ್ ಇನ್ನೊಂದು 4 days ಇರುವಂತಹ ಪ್ಲಾನ್ ಇದೆ, ಬಿಕಾಸ್ ಲಾಂಗ್ ವೀಕೆಂಡ್ ರಜಾ ಇದೆ ಅಲ್ವಾ. ಸೊ ಅದಕ್ಕೇನೆ. ಅಂಡ್ ಏನಂದೇನಪ್ಪ ಅಂದ್ರೆ, ಸೊ ಈ ವರ್ಷದ ಸಂಕ್ರಾಂತಿ ಹಬ್ಬ ನಾವು ಮಂಡ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲೈಕ್ ತುಂಬಾ ಮುಂಚೆನೂ ಕೂಡ ಶೇರ್ ಮಾಡಿದ್ದೆ, ಬಟ್ ಅವಾಗ ಪ್ರಾಬ್ಲಿ ನನಗೆ ಇಷ್ಟು ಅಂದ್ರೆ ನನ್ನ ಈ ಸಬ್ಸ್ಕ್ರೈಬ್ ಫ್ಯಾಮಿಲಿ ಏನಿದೆ ಇಷ್ಟು ದೊಡ್ಡದಾಗಿರ್ಲಿಲ್ಲ. ಸೊ ಡೆಫಿನೆಟ್ಲಿ ನಿಮಗೆ ಗೊತ್ತಿರಲ್ಲ. ಬಟ್ ಈ ವರ್ಷ ನೀವು ಮಂಡ್ಯದಲ್ಲಿ ನಮ್ಮ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ಅಂತ ನೋಡ್ಬೋದು. ಅಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು ಸಹ ಲೈಕ್ ಈ ವರ್ಷದ ಸಂಕ್ರಾಂತಿ ಹಬ್ಬನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಬಂದು ನಾರ್ಮಲ್ ಇನ್ನೂ 2 days ಇದೆ ಸಂಕ್ರಾಂತಿಗೆ. ಸೊ ನಾರ್ಮಲ್ ರೂಟೀನ್ ಬ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ನೋಡೋಣ ಹೋಗ್ತಾ ಹೋಗ್ತಾ ಬ್ಲಾಗ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ. ಅಮ್ಮ ಲಕ್ಷಿತ್ ಮತ್ತೆ ಸಿಂಬ ಅವರಿಬ್ರನ್ನ ಹಿಡಿಯಕ್ಕೆ ಆಗಲ್ಲ ಮಂಡ್ಯದಲ್ಲಿ ಬಂದ್ರೆ. ಸೊ ಅವ್ರ ಹಿಂದೆನೇ ಇರ್ತಾರೆ. ಅವ್ರ ಹಿಂದೆ ಇರೋದಕ್ಕೆ ನನಗೊಂದು ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ಅನ್ಸುತ್ತೆ ಕೆಲವೊಮ್ಮೆ ಅಂತೂ. ಸೊ ಎಸ್, ಇವಾಗ ಒಂದು ರೂಟೀನ್ ಬ್ಲಾಗ್. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಹೋಗ್ಬಿಟ್ಟು. ಸೊ ಬೆಳಗ್ಗೆ ತಲೆಗೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಫ್ರೆಶ್ ಬ್ಲಾಗ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ರೂಟೀನ್ ಬ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಅಂದ್ಬಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಯಾವ ರೀತಿಯಾದಂಥ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ, ಆಯ್ತಾ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಅವಲಕ್ಕಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಹೇಳಿದ್ರು ಅವಲಕ್ಕಿನೇ ಮಾಡು ಅಂತ, ಡಿಮಾರ್ಟಿಂದ ಎಲ್ಲ ತಂದಿದ್ದಲ್ಲ. ಸೊ ಇವತ್ತು ಅವಲಕ್ಕಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ನನಗೆ ಅವಲಕ್ಕಿ ನಂಗೆ ಸಕ್ಕತ್ ಇಷ್ಟ ಇದೆ, ತಿನ್ನೋದಕ್ಕೆ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಬಟ್ ಅದು ಮಾಡೋ ಪ್ರೊಸೀಜರ್ ಇದೆಯಲ್ಲ, ನನಗೆ ಕೆಲವೊಮ್ಮೆ ನನಗೆ ಡೌಟ್ ಆಗುತ್ತೆ ನಾನು ಚೆನ್ನಾಗಿ ಮಾಡ್ತೀನಾ ಇಲ್ವಾ ಅಂತ. ಅವಲಕ್ಕಿ ಒಂದೇ ನಾನು ಈ ರೀತಿಯಾಗಿ ಡೌಟ್ಫುಲ್ ಆಗಿ ಮಾಡೋದು. ಬೇರೆ ಎಲ್ಲಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದು ಇದಿದೆ. ಬಟ್ ಈ ಅವಲಕ್ಕಿ ಮಾತ್ರ ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಒಂದು ಇನ್ನರ್ ಫೀಲಿಂಗ್ ನಾನು ಅವಲಕ್ಕಿ ಚೆನ್ನಾಗಿ ಮಾಡೋದ್ವೇನೋ ಅಂತ. ಎನಿವೇಸ್, ಸೊ ಇವಾಗ ಬನ್ನಿ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಎಲ್ಲ ಮಾಡ್ಕೊಳ್ಳೋಣ. ಆ್ಯಂಡ್ ಸಿಂಪಲ್ ಆಗಿ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಅವಲಕ್ಕಿ ಮಾಡ್ತೀನಿ ಅಂತ. ನೀವು ಹಾಗೆ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಇನ್ನು ತುಂಬಾ ಸಿಂಪಲ್ ರೆಸಿಪಿ ಅವಲಕ್ಕಿ ಒಂದು ದೊಡ್ಡ ವಿಷಯನ ಅಂತ ಅನ್ಕೋಬಹುದು. ಕೆಲವೊಬ್ರಿಗೆ ಏನಾಗುತ್ತೆ ಗೊತ್ತಾ, ಈ ಚಿಕ್ಕ ವಿಷಯನೇ ತುಂಬಾ ದೊಡ್ಡ ವಿಷಯ ಆಗಿರುತ್ತೆ. ಅದೇ ಬಿರಿಯಾನಿ ಮಾಡಕ್ ಹೇಳಿ ಚಟಾಪಟ ಅಂತ ಮಾಡ್ಬಿಡ್ತೀನಿ. ನನಗೆ ಅದು ದೊಡ್ಡ ವಿಷಯ ಅಂತಾನೆ ಅನ್ಸೋದಿಲ್ಲ. ಬಟ್ ತುಂಬಾ ಜನಕ್ಕೆ ಅದು ದೊಡ್ಡ ವಿಷಯ ಅಂತ ಅನ್ಸ್ಬೋದು. ಸೊ ಈ ರೀತಿಯಾಗಿದ್ದೇ ಇರುತ್ತಲ್ವಾ. ಎನಿವೇಸ್, ನಾನು ಮಾತಾಡ್ತಿದ್ರೆ ಹೀಗೆ ಮಾತಾಡ್ತಾನೆ ಇರ್ತೀನಿ. ಬೇಗ ಕೆಲಸ ನಡಿಬೇಕು. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿದ್ರೆ ನಮ್ಮ ಅವಲಕ್ಕಿ ರೆಡಿ ಆಗುತ್ತೆ. ತುಂಬ ಜನ ಇದಕ್ಕೆ ಈ ಥರ ಕ್ಯಾಪ್ಸಿಕಮ್ ಎಲ್ಲ ಹಾಕೋದನ್ನ ಕೂಡ ನೋಡಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಇದನ್ನು ಕೂಡ ಹಾಕ್ಬಿಟ್ಟು ಅವಲಕ್ಕಿ ಮಾಡ್ತಾರೆ. ಅದೊಂದು ಸ್ವಲ್ಪ ತರಕಾರಿ ಅವಲಕ್ಕಿ ಥರ ಬರುತ್ತೆ. ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತಾದರೂ ಒಂದು ದಿವಸ ಡೆಫಿನೆಟ್ಲಿ ಅದ್ರ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ. ಸೊ ಇವಾಗ ನಾನು ನಾರ್ಮಲ್ ನಾವು ಏನು ಬೇಸಿಕ್ಕಾಗಿ ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡ್ತಾ ಇರೋದು. ಬಿಕಾಸ್ ನಾನು ಅವಲಕ್ಕಿಲಿ ಚಾಂಪ್ ಅಲ್ಲ. ಸೊ ನನಗೆ ಎಷ್ಟು ಬರುತ್ತೋ ಅಷ್ಟು ಮಟ್ಟಿಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಮ್ಮ ಹೇಳ್ತಾಯಿದ್ರು ಬೆಳ್ಳುಳ್ಳಿ ಎಲ್ಲರೂ ಹಾಕೋದಿಲ್ಲ ಅಂತ. ಸೊ ನನಗೆ ಬಂದು ಬೆಳ್ಳುಳ್ಳಿ ಹಾಕಿದಾಗ ತುಂಬ ಇಷ್ಟ ಆಗುತ್ತೆ. ಉಪ್ಪಿಟ್ಟೆ ಆಗಲಿ ಅಥವಾ ಅವಲಕ್ಕಿ ಉಪ್ಪಿಟ್ಟೆ ಆಗಲಿ ಬೆಳ್ಳುಳ್ಳಿ ಹಾಕಿದಾಗ ಅದರದ್ದು ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಇಫ್ ಬೈ ಚಾನ್ಸ್ ನೀವು ಹಾಕ್ತಾ ಇಲ್ಲ ಅಂತ ಅಂದರೆ. ಆ್ಯಂಡ್ ಇವಾಗ ಅವಲಕ್ಕಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಅವಲಕ್ಕಿನ ನಾನು ವಾಶ್ ಮಾಡಿದ್ದು, ಲೈಕ್ ತರಕಾರಿ ಎಲ್ಲ ಕಟ್ ಮಾಡಿದ ನಂತರ ಇನ್ನೇನು ಒಗ್ಗರಣೆಗೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಅವಲಕ್ಕಿನ ಒಂದು 2 times ವಾಶ್ ಮಾಡಿಬಿಟ್ಟು ಈ ಥರ ತೂತು ಬೋಸಿ ಬರುತ್ತೆ ನೋಡಿ, ಅದರಲ್ಲಿ ಇಟ್ಬಿಡ್ತೀನಿ. ಸೊ ದಟ್ ನೀರೆಲ್ಲ ಏನಿದ್ರು ಅದು ಕೆಳಗಡೆ ಬಂದುಬಿಡುತ್ತೆ. ಆ್ಯಂಡ್ ಲೈಕ್ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವಲಕ್ಕಿನ ಈ ಥರ ನೆನೆಸಿಡ್ತಾರೆ ಅಥವಾ ಮುಂಚೆನೇ ಫಸ್ಟೇ ತೊಳೆದ್ಬಿಟ್ಟು ಇಟ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ತುಂಬಾ ಮುದ್ದೆ ಥರ ಒಂಥರ ತುಂಬ ಸಾಫ್ಟಾಗಿ ಇದ್ರ ಥರ ಸ್ಟಿಕ್ಕಿ ಥರ ಆಗಿಬಿಡುತ್ತೆ. ಬಟ್ ಜಸ್ಟ್ ಒಗ್ಗರಣೆ ಕೊಡೋಕೆ ಮುಂಚೆ ನೀವು ತೊಳೆದಿಟ್ರೆ ಉಡಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಯಾರಿಗಾದ್ರೂ ಕನ್ಫ್ಯೂಷನ್ ಇರಿದ್ರೆ ನೀವು ಡೆಫಿನೆಟ್ಲಿ ಈ ರೀತಿಯಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ.
ಆ್ಯಂಡ್ ಇವಾಗ ಒಗ್ಗರಣೆ ಕೊಟ್ಟೆ. ಸೊ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜ ಹಾಕಿ ಹುರಿದ್ಬಿಟ್ಟು ಅದಾದ ನಂತರ ಅದರಲ್ಲಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ಅರಿಶಿನ ಪೌಡರ್ನ ಹಾಕಿ ಸಾಲ್ಟ್ ಹಾಕಿ, ಟೊಮ್ಯಾಟೊ ಹಾಕಿದ ತಕ್ಷಣ ಸಾಲ್ಟ್ ಹಾಕಿದ್ರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಇದಾಗ್ಬಿಡುತ್ತೆ ಅಂತ, ಸಾಫ್ಟ್ ಆಗಿಬಿಡುತ್ತೆ ಅಂತ ಚೆನ್ನಾಗಿ ಹುರಿದ ಮೇಲೆ ಅವಲಕ್ಕಿನ ಹಾಕಿ ಇವಾಗ ಮಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡೆ. ಒಂದು ನಿಂಬೆಹಣ್ಣು ಹಾಕ್ಕೊಂಡು ಅವಲಕ್ಕಿಗೆ ಸಖತ್ ಟೇಸ್ಟ್ ಬರುತ್ತೆ, ಮಸ್ತ್ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡಿದೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಲೈಕ್ ಗ್ರೀನ್, ಪಿಂಕ್, ಆರೆಂಜ್, ರೆಡ್ ಎಲ್ಲ ಕಲರ್ಸ್ ಇದೆ, ಒಂಥರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಓಕೆ ಫ್ರೆಂಡ್ಸ್, ನನ್ನ ಅವಲಕ್ಕಿ ಏನಿದೆಯೋ ರೆಡಿ ಆಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಲೈಕ್ ರೆಡಿ ಟು ಮಮ್ಮಿ ಮಾಡೋ ಥರನೇ ಕಾಣಿಸ್ತಾ ಇತ್ತು. ನೋಡ್ಬೋದು ಆ್ಯಕ್ಚುಲಿ ಇಲ್ಲಿ ಏನು ಗೊತ್ತಾ, ಬೆಳಕು ತುಂಬ ಜಾಸ್ತಿ ಇರೋದ್ರಿಂದ ಫುಲ್ ವೈಟ್ ಕಾಣುತ್ತೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತೈತೆ, ಕಲರ್ಫುಲ್ಲಾಗಿ ಕಾಣಿಸ್ತೈತೆ, ಗ್ರೀನು, ರೆಡ್, ಎಲ್ಲೋ ಎಲ್ಲ. ಎನಿವೇಸ್, ಬನ್ನಿ ಇವಾಗ ಪುನೀತ್ಗೆ ಹೊಟ್ಟೆ ಹಸ್ವಾಗ್ತಿದೆ ಅಂತೆ, ಸೊ ಅವ್ರಿಗೆ ಬೇಗ ಹಾಕ್ಕೊಡ್ತೀನಿ. ಆ್ಯಂಡ್ ಆಮೇಲೆ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ರೀತಿಯಾಗಿದೆ ಅಂತ. ಓಕೆ, ಸೊ ಪುನೀತಂಗೆ ಕೇಳಿದೆ ನಾನು ಹೇಗಿತ್ತು ಅವಲಕ್ಕಿ ಅಂತ. ಅವರು ಕೂಡ ಹೇಳಿದರು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಮ್ಮ ಕೂಡ ಹೇಳ್ತಾ ಇದ್ರು ಚೆನ್ನಾಗಿ ಮಾಡಿದ್ದೆ ಜಾನ್ವಿ, ನೀನು ಬರಲ್ಲ ಅಂತ ಹೇಳ್ತಾ ಇದ್ದೆ, ಚೆನ್ನಾಗಿ ಮಾಡಿದ್ಯಾ ಅಂತ. ಅದಾದ ನಂತರ ಬ್ರೇಕ್ಫಾಸ್ಟ್ ಮುಗಿದಿದ್ದು ಪ್ಲೇಟ್ಸ್ ಎಲ್ಲ ತೊಳೆದಿರ್ತಾ ಇದ್ದೀನಿ. ಸೊ ನಾನೊಂದು ಬ್ಲಾಗಲ್ಲಿ ಹೇಳಿದ್ದೆ ಮುಂಚೆ ಎಂಜಲು ಪಾತ್ರೆ ನಾವು ಒಳಗಡೆ ತೊಳೆಯೋಣ ಅಂತ. ಸೊ ಅಲ್ಲಿ ವಾಶ್ ಬೇಸಿನ್ ಹತ್ರನೇ ಹಿಂಗೆ ನೀರಲ್ಲಿ ಅಡ್ಸ್ಕೊಂಬಂದು ಇಲ್ಲೇ ತೊಳೆದಿದ್ದೆ. ಆ್ಯಂಡ್ ಸಿಂಬಾ ನೋಡ್ಬೋದು ಬಂದುಬಿಟ್ಟು ಎತ್ಕೋ ಅಂತ ಇದು ಮಾಡ್ತಾ ಇದ್ದ. ಮಕ್ಕಳಲ್ವಾ, ಅಂದರೆ ಮಕ್ಕಳನ್ನ ಹಿಡ್ಕೊಂಡು ಕೆಲಸ ಮಾಡೋದು ಒಂದು ಸ್ವಲ್ಪ ಕಷ್ಟನೇ. ಸೊ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಿರ್ತೀನಿ. ಬಟ್ ಮಂಡ್ಯದಲ್ಲಿ ಏನಪ್ಪ ಅಂದರೆ ಅಮ್ಮ ನೋಡ್ಕೊತಾ ಇರ್ತಾರೆ ಆದಷ್ಟು. ಆ್ಯಂಡ್ ಮನೇಲಂದರೆ ಮಮ್ಮಿ ಅವ್ರು ಕೆಲಸ ಮಾಡ್ತಿರ್ತಾರೆ, ನಾನು ನೋಡ್ಕೊತಾ ಇರ್ತೀನಿ. ಸೊ ವಾಯ್ಸ ವರ್ಸ. ಸಿಂಬ ನೋಡಿ ಎಷ್ಟು ಕ್ಯೂಟ್ ಆಗಿ ಅಳ್ತಾನೆ. ಸಿಂಬ ಅಳ್ಳು ಮಗ್ನೆ, ಅಳು ಅಲ್ಲಿ ಅಲ್ಲಿ ನಡ್ಕೊಂಡು ಇಲ್ಲಿ ಸಿಂಬ ನಾಚಿಕೆ ಆಗೋಯ್ತು. ಸಿಂಬ ಇಲ್ಲಿ ನೋಡು, ಅಳು ಅಳು ಮಗ್ನೆ, ಅಳು. ಆ್ಯಂಡ್ ಫ್ರೆಂಡ್ಸ್, ಇವಾಗ ಇಲ್ಲಿ ಸಕ್ಕರೆ ಹೆಚ್ಚನ್ನು ಮಾಡ್ತಾ ಇದ್ದೀವಿ. ಸೊ ಸಕ್ಕರೆ ಹೆಚ್ಚು ಬಂದುಬಿಟ್ಟು ತುಂಬ ಫೇಮಸ್. ಲೈಕ್ ಎಳ್ಳು ಬೆಲ್ಲ ಬೀರಬೇಕಾದ್ರೆ ಅದರಲ್ಲಿ ಸಕ್ಕರೆ ಹೆಚ್ಚನ್ನ ಹಾಕಿಬಿಟ್ಟು ಬೀರ್ತಾರೆ. ಆ್ಯಂಡ್ ಊರ ಕಡೆ ಎಲ್ಲ ಸಕ್ಕರೆ ಹೆಚ್ಚನ್ನ ಮನೆಯಲ್ಲೇ ಮಾಡ್ಕೊತಾರೆ. ಬಟ್ ನಾವು ಸಿಟಿ ಕಡೆ ಇರೋದ್ರಿಂದ ಡೆಫಿನೆಟ್ಲಿ ಮನೇಲಂತೂ ಯಾರು ಮಾಡೋದು ತುಂಬಾ ಕಡಿಮೆ ಅಂತ ಅನ್ಕೊತೀನಿ. ಬಟ್ ಅಂಗಡಿಯಿಂದ ತೊಗೊಂಬರ್ತೀವಿ. ಆ್ಯಂಡ್ ಅಂಗಡಿಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಬಟ್ ಇದು ಮಾಡುವಂಥ ಒಂದು ಲೈಕ್ ವಿಧಾನ ಏನಿದೆ ಅದು ತುಂಬಾ ಸಿಂಪಲ್, ತುಂಬಾ ಈಸಿ, ಬಟ್ ಒಂದು ಸ್ವಲ್ಪ ಟ್ರಿಕ್ಕಿ ಅಷ್ಟೇ. ಅದರಂತೆ ಆ ಟ್ರಿಕ್ ನಿಮಗೆ ಗೊತ್ತಾಗ್ಬಿಟ್ರೆ ತುಂಬ ಈಸಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಸಕ್ಕರೆ ಹೆಚ್ಚನ್ನ ಮಾಡ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಇದು ಬಂದು ನಮ್ಮ ಪಕ್ಕದ ಮನೆಯಲ್ಲಿ ಮಾಡ್ತಾ ಇರೋದು. ನಮ್ಮ ಪಕ್ಕದಲ್ಲಿ ಶೋಭಾ ಆಂಟಿ ಅಂತ ಇದ್ದಾರೆ, ಅವ್ರ ಮನೇಲಿ ಮಾಡ್ತಾ ಇರೋದು. ಊರ ಕಡೆ ಎಲ್ಲ ಏನಪ್ಪ ಅಂದರೆ ಈ ಥರ ಲೈಕ್ ಒಂದು 5-6 ಮನೆ ಒಟ್ಟಿಗೆ ಸೇರಿಕೊಂಡು 5-6 ಮನೆಗೆ ಆಗುವಷ್ಟು ಮಾಡ್ಕೊಂಬಿಡ್ತಾರೆ. ಸೊ ಆ ರೀತಿಯಾಗಿ. ಆ್ಯಂಡ್ ಇವಾಗ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ 2 ಪಾವಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ಇದು ಬಂದು ನಮ್ಮ ಮನೆಗೆ ಮಾಡ್ತಾ ಇರೋದು. ಸೊ ಇದ್ರದ್ದು ಪ್ರಾಪರ್ ಅಳತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ. ಸೊ 2 ಪಾವಷ್ಟು ಸಕ್ಕರೆನ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ನೆನೆಸಿಡ್ತಾರೆ. ಸೊ ನೋಡ್ಬೋದು, ಒಂದು ಸ್ವಲ್ಪ ನೀರು ಹಾಕಿ ಅದರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಈ ಥರ ನೆನೆಸಿಡ್ತಾರೆ. ಅದಾದ ನಂತರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಫುಲ್ಲು ಲೈಕ್ ಸಕ್ಕರೆ ಪಾಕ ಬರುತ್ತೆ ನೋಡಿ, ಆ ಪಾಕ ಬರೋ ತನಕ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಸಕ್ಕರೆ ಎಲ್ಲ ಕರಗೋ ತನಕ ಮಿಕ್ಸ್ ಮಾಡ್ತಾ ಇರ್ತಾರೆ ಅದನ್ನು. ಆ್ಯಂಡ್ ಅದಾದ ನಂತರ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಕರಗ್ತು ಅನ್ನೋ ಟೈಮಲ್ಲಿ ಒಂದು ಅರ್ಧ ಲೋಟ ಅಂದರೆ ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಲು, ಒಂದು ಅರ್ಧ ಗ್ಲಾಸ್ ಮೊಸರು ಇದನ್ನು ಆ್ಯಡ್ ಮಾಡ್ಕೊತಾರೆ. ಸೊ ಇದು ಬಂದು ಟೇಸ್ಟ್ ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಮಾಡುತ್ತೆ ಆಯಿತಾ. ನೀವು ಸಕ್ಕರೆ ಪಾಕ ಮನೇಲಿ ಮಾಡಿರುವಂಥ ಸಕ್ಕರೆ ಹೆಚ್ಚನ್ನ ತಿಂದರೆ ಸಖತ್ತಾಗಿರುತ್ತೆ, ಬಿಕಾಸ್ ಈ ಥರ ಎಲ್ಲ ಹಾಕಿ ಮಾಡಿರ್ತಾರೆ. ಆ್ಯಂಡ್ ಅದಾದ ನಂತರ ಈ ಥರ ಒಂದು ಕಾಟನ್ ಬಟ್ಟೆ ಆಯಿತಾ, ಅದು ಒಂಥರ ಚೀಲದ ಥರ ಇರುವಂಥ ಬಟ್ಟೆ, ಅದರಲ್ಲಿ ಆ ಸಕ್ಕರೆ ಏನು ಇದು ಮಾಡಿದ್ರಲ್ಲ, ಕರಗಿಸಿದ್ರಲ್ಲ, ಸೊ ಅದನ್ನು ಹಾಕಿ ಅದ್ರದ್ದು ಎಕ್ಸ್ಟ್ರಾ ಈ ಥರ ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ನೋಡಿ, ಒಂದು ಸ್ವಲ್ಪ ಸಕ್ಕರೆದಾಗಲಿ ಯಾವುದ್ರದ್ದೇ ಆಗಲಿ ಅದನ್ನೆಲ್ಲ ಅದರಲ್ಲಿ ಸೋಸ್ಕೋತಾರೆ. ಸೊ ಸೋಸ್ಕೊಂಡಾಗ ನೋಡ್ಬೋದು ಫುಲ್ ಸಕ್ಕರೆ ಪಾಕ ಎಲ್ಲ ಕೆಳಗಡೆ ಇದೆ. ಆ್ಯಂಡ್ ಉಳಿದಿದ್ದೆಲ್ಲ ಆ ಚೀಲದೊಳಗೆ ಉಳ್ಕೊಂಬಿಡುತ್ತೆ. ಸೊ ಈ ರೀತಿಯಾಗಿ ನಮ್ಮ ಸಕ್ಕರೆ ಹೆಚ್ಚಿಂದು ಪಾಕ ಏನಿದೆಯೋ ಅದು ರೆಡಿಯಾಗಿದೆ. ಆ್ಯಂಡ್ ಅದಾದ ನಂತರ ಮತ್ತೆ ಈ ಪಾಕನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡ್ಕೋತಾರೆ, ಅಂದರೆ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ. ಸೊ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸ್ ಈ ಥರ ಮಾಡ್ತಾನೆ ಇರ್ತಾರೆ.
ಸೊ ಈ ಥರ ಒಂದು ಸ್ವಲ್ಪ ಗಟ್ಟಿ ಆದ ತಕ್ಷಣವೇ ಮರದ್ದು ಈ ಥರ ತುಂಡುಗಳನ್ನ ಇಟ್ಕೊಂಡಿದ್ದಾರೆ ಆಯಿತಾ, ಹೆಚ್ಚಿಂದು ಮರದ ಹೆಚ್ಚಿಂದು ಇದು. ಸೊ ಅದರಲ್ಲಿ ಬಂದುಬಿಟ್ಟು ಹಾಕ್ತಾರೆ. ಸೊ ಇದರಲ್ಲಿ ಬಂದು ತುಂಬ ಥರದ ಪ್ಯಾಟರ್ನ್ಸ್ ಆ್ಯಂಡ್ ಡಿಸೈನ್ಸ್ ಎಲ್ಲ ಇದೆ ಆಯಿತಾ. ಆ್ಯಂಡ್ ನೋಡಿ ಒಂದು ಸ್ವಲ್ಪ ಗಟ್ಟಿ, ಮತ್ತು ಅದು ಹಾಕ್ತಾ ಸ್ವಲ್ಪ ಗಟ್ಟಿ ಆದ ತಕ್ಷಣವೇ ಸೈಡಲ್ಲಿ ಸ್ವಲ್ಪ ಬಿಸಿನೀರು ಇಟ್ಕೊಂಡಿರ್ತಾರೆ. ಮತ್ತು ಆ ಬಿಸಿನೀರನ್ನ ಒಂದು ಸ್ವಲ್ಪ ಹಾಕಿ ಒಂದು ಸ್ಪೂನಷ್ಟು ಮತ್ತೆ ಅದನ್ನ ಈ ಥರ ತಿರುಗಿಸಿ ಮತ್ತೆ ಉಯ್ಯೋದು. ಸೊ ಈ ಪ್ರಾಸೆಸ್ ಬಂದು ಇದೇ ರೀತಿಯಾಗಿ ನಡೀತಾನೆ ಇರುತ್ತೆ. ಆ್ಯಂಡ್ ನೋಡ್ಬೋದು ಈಗ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಸೊ ಬಿಸಿ ಆದ ತಕ್ಷಣವೇ ಅದನ್ನ ಸ್ವಲ್ಪ ಚೆನ್ನಾಗಿ ಈ ಥರ ತಿರುಗಿಸ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಡೆಫಿನೆಟ್ಲಿ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ಸೇ. ಬಟ್ ಏನಪ್ಪ ಅಂದರೆ ಹೋಮ್ ಮೇಡ್, ನಾವು ನಮ್ಮ ಕೈಯಾರೆ ಮಾಡಿರ್ತೀವಿ. ಸೊ ಅದರಲ್ಲಿ ಪ್ರೀತಿನೇ ಜಾಸ್ತಿ ಇರುತ್ತೆ ಡೆಫಿನೆಟ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ಬೋದು. ಸೊ ನಾನು ಹೇಳಿದ್ನಲ್ಲ, ರೆಸಿಪಿ ಏನೋ ತುಂಬ ಈಸಿ, ಬಟ್ ಸ್ವಲ್ಪ ಟ್ರಿಕ್ಕಿ ಅಷ್ಟೇ. ಸೊ ಆ ಟ್ರಿಕ್ ನಿಮಗೆ ಗೊತ್ತಾದರೆ ಮಾಡೋದು ಕೂಡ ಸುಲಭ ಆಗುತ್ತೆ. ಆ್ಯಂಡ್ ನಿಮ್ಮ ಕಡೆ ಯಾರೆಲ್ಲ ಈ ರೀತಿಯಾಗಿ ಸಕ್ಕರೆ ಇದನ್ನು ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆ್ಯಂಡ್ ಇವಾಗ ಎಲ್ಲದಕ್ಕೂ ಈ ಥರ ಸಕ್ಕರೆ ಇದನ್ನು ಸಿರಪ್ ಎಲ್ಲ ಊದ ನಂತರ ಗಟ್ಟಿ ಆಗಿಬಿಡುತ್ತಲ್ಲ. ಸೊ ಒಂದು 5 ನಿಮಿಷ, ಒಂದು 2 ನಿಮಿಷ ತನಕ ಹಾಗೆ ಬಿಟ್ಟಿರ್ತಾರೆ. ಅದಾದ ನಂತರ ಸ್ವಲ್ಪ ಗಟ್ಟಿ ಆಗ್ತಿದ್ದ ಹಾಗೇ ಮತ್ತು ಎಕ್ಸ್ಟ್ರಾಸ್ ಎಲ್ಲ ತೆಗೆದ್ಬಿಟ್ಟು ಇದನ್ನು ಓಪನ್ ಮಾಡಿ ನೋಡಿದ್ರೆ ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ನಮ್ಮ ಏನು ಸಕ್ಕರೆ ಹೆಚ್ಚಿದೆಯೋ ಅದು ರೆಡಿಯಾಗಿದೆ. ಸೊ ನೋಡ್ಬೋದು ಎಷ್ಟೊಂದು ಥರ ಪ್ಯಾಟರ್ನ್ಸ್ ಎಲ್ಲ ಇದೆ ಆಯಿತಾ. ಲೈಕ್ ಚೆಸ್ ಬೋರ್ಡ್ದು ಡಿಸೈನ್ಸ್ ಎಲ್ಲ ಇರುತ್ತಲ್ಲ, ಆ ಥರ ಡಿಸೈನ್ಸು, ತುಳಸಿ ಕಟ್ಟೆ, ಈ ಥರ ಕಳಶದ ಮೇಲೆ ತೆಂಗಿನಕಾಯಿ, ಮತ್ತು ಇನ್ನೊಂದೇನು ಗೋಪುರ, ಕುದುರೆ, ಇಷ್ಟೊಂದು ಥರ ಇದೆ ಗೊತ್ತಾ, ಪೀಕಾಕ್, ಈ ಥರ ಎಲ್ಲ ತುಂಬ ಜಾಸ್ತಿ ವೆರೈಟಿ ಆಫ್ ಡಿಸೈನ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಸೊ ಬೈ ಚಾನ್ಸ್ ಯಾವುದಾದ್ರೂ ಡಿಸೈನ್ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಅದನ್ನೇ ಮತ್ತೆ ಆ ಪಾಕದೊಳಗೆ ಹಾಕ್ಬಿಟ್ಟು ಇದು ಮಾಡ್ತಾರೆ. ನೋಡಿ ತುಳಸಿ ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನೋಡಿ, ಇದು ಬಂದು ಕಳಶದ ಕಾಯಿ, ಅದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಎಲ್ಲ ಪ್ರತಿಯೊಂದೂ. ಸೊ ಈ ರೀತಿಯಾಗಿ ಮಾಡ್ತಾರೆ ಫ್ರೆಂಡ್ಸ್. ಸಕ್ಕರೆ ಹೆಚ್ಚು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡ್ಕೊಂಬಂದ್ರಲ್ಲ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆ್ಯಂಡ್ ಇದೇ ರೀತಿಯಾಗಿ ಬೇರೆ ಬೇರೆ ಕಲರ್ಸ್ನ ಕೂಡ ಯೂಸ್ ಮಾಡ್ಬೋದು ನೀವು. ಸೊ ಈ ಥರ ಅರಿಶಿನ ಕಲರ್ ಬರೋದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪೌಡರ್ನ ಹಾಕ್ತಾರೆ. ಕೇಸರಿ ಅಂದರೆ ಆರೆಂಜ್ ಕಲರ್ ಬರೋದಕ್ಕೆ ಒಂದು ಸ್ವಲ್ಪ ಕೇಸರನ್ನ ಹಾಕ್ತಾರೆ. ಗ್ರೀನ್ ಕಲರ್, ಈ ಥರ ಎಲ್ಲ ಸ್ವಲ್ಪ ಕಲರ್ ಎಸೆನ್ಸ್ನ ಹಾಕ್ತಾರೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಮಾಡ್ಕೋಬೋದು ಆ ರೀತಿಯಾಗಿ. ಸೊ ಈ ಸಂಕ್ರಾಂತಿಗೆ ಯಾರೆಲ್ಲ ಸಕ್ಕರೆ ಹೆಚ್ಚಿನ ಮಾಡಿದ್ರಿ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಮುಂದಿನ ಸಂಕ್ರಾಂತಿಗೆ ನಿಮ್ಮಿಂದ ಆದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ಹಬ್ಬದ ಟೈಮಲ್ಲಿ. ಹಬ್ಬಕ್ಕೆ ಅಂತ ಎಲ್ಲ ತಯಾರಿಗಳು ಮಾಡ್ತೀವಲ್ಲ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನಂತೂ ಫಸ್ಟ್ ಟೈಮ್ ಮಾಡಿದ್ದು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಎವ್ರಿ ಇಯರ್ ಡೆಫಿನೆಟ್ಲಿ 1-2 ದಿವಸ ಮುಂಚೆನೇ ಹೋಗ್ಬಿಟ್ಟು ಈ ಥರ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ನಮ್ಮ ಕಲ್ಚರ್ನ ನಾವು ಎಷ್ಟು ಕಾಪಾಡ್ತೀವೋ ಅದಷ್ಟು ಇನ್ನೂ ಜಾಸ್ತಿ ಮುಂದೆ ಹೋಗ್ತಾ ಮುಂದಿನ ಜನ್ರೇಷನ್ಗೆ ಗೊತ್ತಾಗುತ್ತೆ. ನಾವೇ ಇವಾಗ ಇದನ್ನೆಲ್ಲ ಬಿಟ್ಬಿಟ್ರೆ ಮುಂದಿನ ಜನ್ರೇಷನ್ ಅದು ಓಕೆ ಈ ಥರ ಎಲ್ಲ ಮಾಡ್ತಿದ್ರು ಅಂತಲೂ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಮಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದಾಗ ಇದೆಲ್ಲ ಪ್ರತಿಯೊಂದೂ ಆದಷ್ಟು ಕಾಪಾಡ್ಕೊಂಡು ಹೋಗಬೇಕು, ಆದಷ್ಟು ಮಾಡ್ಕೊಂಡು ಹೋಗಬೇಕು, ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ. The next day. ಸೊ ಇದು ಬೇಸಿಕಲಿ ಬಂದು ಸಂಕ್ರಾಂತಿ ಹಬ್ಬದ ಪ್ರಿಪರೇಷನ್ ವ್ಲಾಗ್ ಅಂತಾನೆ ಕರಿಬಹುದು ಇದನ್ನ. ಸೊ ನಾಳೆ ಸಂಕ್ರಾಂತಿ ಹಬ್ಬ, ಇವತ್ತು ಡೆಫಿನೆಟ್ಲಿ ಎಲ್ಲಾರ ಮನೆಯಲ್ಲೂ ತುಂಬಾ ಜೋರಾಗಿ ಪ್ರಿಪರೇಷನ್ ಮಾಡ್ತಾ ಇರ್ತೀರಾ. ಎಲ್ಲ ಕ್ಲೀನ್ ಮಾಡೋದಾಗ್ಲಿ, ಅಥವಾ ಅವರೆಕಾಯಿ ಎಲ್ಲ ಬಿಡಿಸಿಡೋದಾಗ್ಲಿ, ಅಥವಾ ಪೊಂಗಲ್ ಪ್ರಿಪೇರ್ ಮಾಡೋದಾಗ್ಲಿ, ಸಿಕ್ಕಾಪಟ್ಟೆ ತಯಾರಿಗಳು ನಡೀತಾ ಇರುತ್ತೆ. ಸೊ ಡೆಫಿನೆಟ್ಲಿ ಇವತ್ತಂತೂ ಟೋಟಲಿ ಎಲ್ಲರೂ ಬಿಸಿ ಇರ್ತೀರಾ ಅಂತಾನೆ ಅನ್ಕೊಂತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಬಂದು ಬೆಳಗ್ಗೆನೆ ಎದ್ದು ಫ್ರೆಶ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ಫಸ್ಟ್ ಪ್ರಿಪೇರ್ ಮಾಡಿ ಅದಾದ ನಂತರ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತು ಒಂದೊಂದು ಸಿಂಪಲ್ ಅವರೆಕಾಯಿ ಪಲಾವ್ ಮಾಡೋಣ ಅಂತ. ಅವರೆಕಾಯಿ ಸೀಸನ್ ಅಲ್ವಾ, ಡೆಫಿನೆಟ್ಲಿ ಎಲ್ಲರ ಮನೇಲೂ ಅವರೆಕಾಯಿ ಹುಳಿ, ಅವರೆಕಾಯಿ ಸೊಗಡು, ಅಥವಾ ಇದ್ಕಿದ ಬೇಳೆ ಅದನ್ನ ಇದ್ಕ್ತೀವಲ್ಲ, ಹಿಂಗೆ ಚಿಲ್ಕಿಸ್ತೀವಲ್ಲ. ಸೊ ಇದ್ಕಿದ ಬೇಳೆ ಸಾಂಬಾರು, ಮಟನ್ ಸಾಂಬಾರ್ ಜೊತೆ ಇದ್ಕಿದ ಬೇಳೆ ಹಾಕ್ಬಿಟ್ಟು ಯಾರೆಲ್ಲ ಮಾಡಿದೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ತುಂಬಾ ಚೆನ್ನಾಗಿರುತ್ತೆ ಆ ಕಾಂಬಿನೇಷನ್, ಮಟನ್ ಸಾಂಬಾರ್ ವಿತ್ ಇದ್ಕಿದ ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ಅವರೆಕಾಯಿ ಸೀಸನ್ ಅಲ್ಲಂತೂ ಎಲ್ಲರ ಮನೇಲೂ ಬರೀ ಅವರೆಕಾಯಿನೇ ಇರುತ್ತೆ ಅನ್ಕೋತೀನಿ. ಸೊ ನಮ್ಮ ಮನೇಲೂ ಅಷ್ಟೇ ಇವತ್ತು ಅವರೆಕಾಯಿ ಪಲಾವ್ನ ಮಾಡ್ತಾ ಇದ್ದೀನಿ.
ಆ್ಯಂಡ್ ಅವರೆಕಾಯಿನಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಡಿಶಸ್ ಮಾಡ್ಬೋದಲ್ವಾ, ಲೈಕ್ ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಪಲಾವ್, ಅವರೆಕಾಯಿ ರೊಟ್ಟಿ. ಓ ಮೈ ಗಾಡ್. ಸೊ ಬನ್ನಿ ಫಸ್ಟ್ ಇವಾಗ ಪಲಾವ್ನ ಬೇಗ ಬೇಗ ಮಾಡಿದ ನಂತರ ಈ ಇಡೀ ಬ್ಲಾಗ್ನ ಯಾವ ರೀತಿಯಾಗಿ ಪ್ರಿಪರೇಷನ್ ಬ್ಲಾಗ್ ಯಾವ ರೀತಿಯಾಗಿರುತ್ತೆ ಮಂಡ್ಯದಲ್ಲಿ, ಅಂದರೆ ನನ್ನ ಅತ್ತೆ ಮನೆಯಲ್ಲಿ ನನ್ನ ನಾನು ಹಾಗೂ ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ಯಾವ ರೀತಿಯಾಗಿ ಒಂದು ಹಬ್ಬಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಇದೇ ರೀತಿಯಾದಂಥ ಒಳ್ಳೆ ಕಾಂಟೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಾರ್ಮಲಿ ನಾವು ಪಲಾವ್ಗೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊತೀವೋ ಅದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿರ್ತೀನಿ. ತುಂಬ ಜನ ಏನಪ್ಪ ಅಂದರೆ ಪಲಾವ್ಗೆ ರುಬ್ಬು ಹಾಕ್ತಾರೆ, ಕಾಯೆಲ್ಲ. ನಾನು ರುಬ್ಬು ಹಾಕಲ್ಲ, ನಾವು ಜಸ್ಟ್ ಈ ಥರ ಗ್ರೀನ್ ಪೇಸ್ಟ್ ಮಾತ್ರ ರುಬ್ಬು ಹಾಕ್ತೀವಿ ಅಷ್ಟೇ. ಅದಲ್ಲದಂತೆ ನಾನು ಎಲ್ಲ ಮಸಾಲೆಗಳನ್ನೂ ಹಾಗೆ ಹಾಕ್ತೀನಿ. ಚೆನ್ನಾಗೂ ಟೇಸ್ಟ್ ಬರುತ್ತೆ ನನಗನ್ಸುತ್ತೆ, ಬಿಕಾಸ್ ಅದು ಎಣ್ಣೆಲ್ಲಿ ಫ್ರೈ ಆಗುತ್ತಲ್ಲ. ಸೊ ಇದಷ್ಟು ಬಂದು ಅವರೆಕಾಯಿ ಬಾತ್ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಸಾಮಗ್ರಿಗಳು. ನಿಮಗೆ ಬೇಕಾದರೆ ನೀವು ಇದನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಎಲ್ಲ ತಯಾರಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ದಟ್ ಏನ್ ಗೊತ್ತಾ, ವಿಡಿಯೋ ಮಾಡ್ಬೇಕಾದ್ರೆ ಫಸ್ಟ್ ತಯಾರಿ ಮೇನ್. ಇಲ್ಲಾಂದ್ರೂ ನಾನು ಬೇಗ ನಾನು ಈ ತರ ರೆಡಿ ಮಾಡ್ಕೊಂಡೇ ಮಾಡೋದು. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹೀಗೆ ತಗೊಂಡ್ ಹಾಕ್ತಾ ಇರ್ತಾರೆ, ಸ್ವಲ್ಪ ಸೂಪರ್ ಫಾಸ್ಟ್ ಇರ್ತಾರೆ ಅನ್ಕೊಂತೀನಿ. ಬಟ್ ನಾನ್ ಬಂದ್ಬಿಟ್ಟು ಫಸ್ಟ್ ಎಲ್ಲ ಈ ತರ ರೆಡಿ ಮಾಡ್ಕೊಂಡು ಆಮೇಲೆ ಅದನ್ನ ಮಾಡಕ್ ಹೋದ್ರೆ ಸ್ವಲ್ಪ ಕ್ಲೀನ್ ಆಗಿ ಎಲ್ಲ ನೆನ್ಪಿಟ್ಕೊಂಡು ಓಕೆ ಎಲ್ಲ ಪ್ರತಿಯೊಂದನ್ನು ಹಾಕಿದೀನಿ ಅನ್ನೋ ಒಂದು ಇದಿರುತ್ತೆ ನನಗೆ. ಸೊ ಇವಾಗ ನೋಡ್ಕೊಬನ್ನಿ ಏನೆಲ್ಲ ತಗೊಂಡಿದ್ದೀನಿ ಅಂತ. ತುಂಬಾ ಬೇಸಿಕ್, ತುಂಬಾ ಸಿಂಪಲ್ ರೆಸಿಪಿ ಆಯ್ತಾ. ಬಟ್ ನಾನು ರೆಸಿಪಿ ತೋರಿಸಲ್ಲ, ಜಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಪಲಾವ್ ಮಾಡ್ತಾ ತಲೆಯಲ್ಲೊಂದು ಸಡನ್ಲಿ ಒಂದು ಥಾಟ್ ಬಂತು. ಅದೇನಪ್ಪ ಅಂದರೆ ನನಗೆ ಪುನೀತ್ ಅವಾಗ ಹೇಳೋರು ಏನಪ್ಪ ಅಂದರೆ ಸೀಸನ್ ವೈಸ್ ಊಟ ಮಾಡಬೇಕು, ಆವಾಗ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಆ ಸೀಸನ್ಗೆ ನಾವು ಏನು ಊಟ ಮಾಡ್ತೀವಲ್ಲ ಅದು ನಮ್ಮ ಬಾಡಿಗೆ ಸೆಟ್ ಆಗುತ್ತೆ, ಮತ್ತು ಕಾಸ್ಟ್ ಎಫೆಕ್ಟಿವ್ ಕೂಡ ಇರುತ್ತೆ ಅಂತ. ಸೊ ಕಾಸ್ಟ್ ಎಫೆಕ್ಟಿವ್ ಹೇಗೆ ಅಂದರೆ ಆ ಸೀಸನ್ಗೆ ಬೆಳೆದಿರುವಂಥ ತರಕಾರಿ ಆಗಲಿ ಅಥವಾ ಹಣ್ಣುಗಳಾಗಲಿ ಆ ಪರ್ಟಿಕ್ಯುಲರ್ ಸೀಸನಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ. ನೀವು ಇವಾಗ ಅವರೆಕಾಯಿನೇ ನಾರ್ಮಲ್ ಒಂದು ಲೈಕ್ ಜೂನ್ ಜುಲೈ ಆ ಟೈಮಲ್ಲಿ ತೊಗೊಳಕ್ಕೆ ಹೋಗಿ ಅದರ ರೇಟ್ ಗಗನದಲ್ಲಿರುತ್ತೆ. ಬಟ್ ಇವಾಗ ಅದೇ ಅವರೆಕಾಯಿ ಬಂದುಬಿಟ್ಟು ತುಂಬ ಕಡಿಮೆ ರೇಟು. ಸೊ ಅದೇ ಥರ ಆ್ಯಪಲ್ ಆಗಲಿ ಅಥವಾ ಸ್ಟ್ರಾಬೆರೀಸೇ ತೊಗೊಳ್ಳಿ. ನೀವು ಸ್ಟ್ರಾಬೆರೀಸ್ನ ಬೇರೆ ಈ ಥರ ಲೈಕ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ತೊಗೊಳಕ್ಕೆ ಹೋಗಿ ಸ್ಟ್ರಾಬೆರೀಸ್ ರೇಟ್ ಗಗನದಲ್ಲಿರುತ್ತೆ. ಬಟ್ ಇವಾಗ ಸ್ಟ್ರಾಬೆರೀಸ್ ತೊಗೊಳಕ್ಕೆ ಹೋಗಿ ನಿಮಗೆ ಒಂದು ಪ್ಯಾಕ್ ಒಂದು 40 ರೂಪೀಸ್ 50 ರೂಪೀಸ್ಗೆಲ್ಲ ಸಿಕ್ಬಿಡುತ್ತೆ. ಸೊ ಆ ಸೀಸನ್ ವೈಸ್ ನಾವು ಆ ಒಂದು ತರಕಾರಿ ಅಥವಾ ಆ ಒಂದು ಹಣ್ಣುಗಳನ್ನ ತಿಂದರೆ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಆ ಸೀಸನ್ಗೆ ನಮ್ಮ ಹೆಲ್ತ್ಗೆ ಆ ಒಂದು ಪರ್ಟಿಕ್ಯುಲರ್ ತರಕಾರಿ ಆಗಲಿ ಅಥವಾ ಫ್ರೂಟ್ ಆಗಲಿ ಕಂಪ್ಲೀಟಾಗಿ ಕರೆಕ್ಟಾಗಿ ಸೆಟ್ ಆಗೋ ರೀತಿಗೇ ಬರುವಂಥದ್ದು. ಸೊ ಆದಷ್ಟು ಈ ಥರ ಸೀಸನ್ ವೈಸ್ ತರಕಾರಿ ಅಥವಾ ಹಣ್ಣುಗಳನ್ನ ತಿನ್ನಬೇಕು, ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ನಿಮಗೇನು, ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆ್ಯಂಡ್ ತುಂಬ ಜನ ಕಂಪ್ಲೇಂಟ್ ಕೂಡ ಮಾಡ್ತಾಯಿದ್ರಿ, ಕಾಮೆಂಟ್ಸ್ಗೆ ಜಾಸ್ತಿ ರಿಪ್ಲೈ ಮಾಡ್ತಾ ಇಲ್ಲ ಸುಪ್ರಿಯಾ ನೀವು ಅಂತ. ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಏನಪ್ಪ ಅಂದರೆ ಒಂದು ಸ್ವಲ್ಪ ಲೇಟ್, ಲೈಕ್ ಇವತ್ತು ಮಾಡಿದ ಕಾಮೆಂಟ್ಸ್ಗೆ ಇವತ್ತೇ ರಿಪ್ಲೈ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಮಕ್ಕಳಿರೋದ್ರಿಂದ ಅವರಿಬ್ಬರದ್ದು ಊಟ, ಲೈಕ್ ಇಬ್ಬರದ್ದು ಸಪ್ರೇಟ್ ಊಟ, ಸಪ್ರೇಟ್ ಟೈಮಿಂಗ್ಸ್ ಈ ರೀತಿಯಾಗಿರೋದ್ರಿಂದ ನನಗೆ ಜಾಸ್ತಿ ಬ್ಯುಸಿ ಅದರಲ್ಲೇ ಆಗೋಗ್ತೀನಿ. ಅದಕ್ಕೇ ಈ ಎಲ್ಲ ವೀಡಿಯೋಸು ಒಂದು ಸ್ವಲ್ಪ ಲೇಟಾಗಿ ಕೂಡ ಬರ್ತಾಯಿದೆ. ಐ ಹೋಪ್ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ. ನನ್ನ ಟ್ರೂ ಸಬ್ಸ್ಕ್ರೈಬರ್ಸ್ ಅಂತೂ ಡೆಫಿನೆಟ್ಲಿ ಅರ್ಥ ಮಾಡ್ಕೊತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ. ಬಟ್ ಲೇಟಾಗಿ ಹಾಕಿದ್ರೂ ಲೇಟೆಸ್ಟಾಗಿ ಚೆನ್ನಾಗಿ ಎಲ್ಲ ವೀಡಿಯೋಸ್ನು ನಾನು ಹೇಗೆ ನಿಮಗೆ ಇಷ್ಟ ಆಗೋ ರೀತಿಯಾಗಿ ಮಾಡಿದ್ದೀನೋ ಅದೇ ರೀತಿಯಾಗಿ ಹಾಕ್ತಾಯಿದ್ದೀನಿ. ಹಾಗೆ ಹಬ್ಬಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೊ ವ್ಯಾಕ್ಯೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ ಸೋಫಾ ಎಲ್ಲ. ಬಿಕಾಸ್ ಸೋಫಾಗಳೆಲ್ಲ ಏನು ಗೊತ್ತಾ, ಮೇಲೆ ನಮಗೆ ಧೂಳು ಕಾಣೋದಿಲ್ಲ ಬಟ್ ಸಿಕ್ಕಾಪಟ್ಟೆ ಧೂಳು ಇರುತ್ತೆ. ಸೊ ಇದು ಬಂದು ನಾನು ಅಗ್ಯಾರೋದು ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ನಾನು ಸಾಕಷ್ಟು ಸತಿ ಇದ್ರದ್ದು ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಬೇಕಾದರೆ ನೀವು ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಧೂಳಂತೂ ನೀವು ನೋಡ್ಬೋದು ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದು ಕಾಣಿಸುತ್ತೆ. ಮತ್ತು ಲಾಸ್ಟಲ್ಲಿ ಫೈನಲಿ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಎಂಟಿ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದು ಇದನ್ನು. ಆ್ಯಂಡ್ ಎಷ್ಟು ಧೂಳು ಬಂತು ಅಂತ ನಿಮಗೆ ತೋರಿಸ್ತೀನಿ. ಬಿಕಾಸ್ ಇದೇ ಧೂಳಲ್ಲಿ ನಾವು ಕೂತ್ಕೊಳ್ತೀವಿ, ಮಕ್ಕಳು ಕೂತ್ಕೊಳ್ತಾರೆ. ಸೊ ಅದು ಇನ್ನೂ ಜಾಸ್ತಿ ಅವ್ರಿಗೆ ಏನಪ್ಪ ಅಂದರೆ ಈ ಥರ ಏನು ಹೇಳ್ತಾರೆ, ಧೂಳು ಅಲರ್ಜಿ ಇರುತ್ತಲ್ಲ, ಡಸ್ಟ್ ಅಲರ್ಜಿ. ಸೊ ಅದೆಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕಿಂತ ಆದಷ್ಟು ಈ ಥರ ವ್ಯಾಕ್ಯೂಮ್ ಕ್ಲೀನ್ ಅವಾಗವಾಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಧೂಳು ತೆಗಿತಾ ಇದೆ ಇದು ಅಂತ. ಜಸ್ಟ್ ಸೋಫಾ ಅಷ್ಟೇ ಅಲ್ಲ, ನೀವು ನಿಮ್ಮ ಬೆಡ್ನ ಕೂಡ ಇದರಿಂದ ಕ್ಲೀನ್ ಮಾಡ್ಕೋಬೋದು. ಫುಲ್ ಎಲ್ಲ ಮನೆಯಲ್ಲಿರೋ ಡಸ್ಟ್ ಎಲ್ಲ ನೀವು ಇದರಿಂದ ತೆಗಿಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್. ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ಇವಾಗ ಕಂಪ್ಲೀಟಾಗಿ ವ್ಯಾಕ್ಯೂಮ್ ಕ್ಲೀನ್ ಮಾಡಿದ ನಂತರ ನೋಡಿ ಎಷ್ಟು ಡಸ್ಟ್ ಬಂತು ಅಂತ.
ತೆಗಾಕೋಬತ್ತೆ ಹಾಸ್ಕೊಂಡು ಬರ್ತೀವಿ ನೋಡ್ತಾರೆ ಅದಕ್ಕೆ ಪ್ಯಾಸು ಮುಸ್ಲಿಂ ಕತ್ತದ ಹಬ್ಬ ಅಂದಮೇಲೆ ಏನಿರುತ್ತೋ ಅಲ್ವೋ ಕ್ಲೀನಿಂಗ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನಮ್ಮ ಮನೇಲೂ ಅಷ್ಟೇ, ನಾನು ಅಮ್ಮ ಇಬ್ಬರೂ ಸೇರಿಕೊಂಡು ಕ್ಲೀನ್ ಮಾಡ್ತಾನೇ ಇದ್ವಿ. ಬೆಳಗ್ಗೆಯಿಂದ ಸಂಜೆ ಆಯಿತು ಫುಲ್ ಕ್ಲೀನಿಂಗ್ ಮುಗಿಸೋ ಅಷ್ಟರಲ್ಲಿ. ಇನ್ಫ್ಯಾಕ್ಟ್ ನಾನು ಬರೋಕ್ಕಿಂತ ಮುಂಚೆ ಅಮ್ಮ ಕಿಚನಲ್ಲಂತೂ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ರು. ಜಸ್ಟ್ ಇದು ಸೋಫಾ ಹಾಲು ಇದೆಲ್ಲ ಮತ್ತು ಹೊರಗಡೆ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು. ನಾನು ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಮ್ಮ ಹೊರಗಡೆ ವರಾಂಡ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಆ್ಯಂಡ್ ಹಾಗೆಯೇ ಎಲ್ಲ ಲೈಕ್ ಕಂಪ್ಲೀಟಾಗಿ ಟಿ ವಿ ಶೋಕೇಶ್ ಆಗಲಿ ಎಲ್ಲನೂ ಪ್ರತಿಯೊಂದು ನೀಟಾಗಿ ಧೂಳು ತೆಗೆದು ಹಬ್ಬ ಮಾಡಬೇಕು ಅಂತ ಹೇಳ್ತಾರೆ. ಬಿಕಾಸ್ 2024 ಮೊದಲನೇ ಹಬ್ಬ ಅಲ್ವಾ. ಇನ್ಫ್ಯಾಕ್ಟ್ 2020 ಹೊಸ ವರ್ಷಕ್ಕೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಬಟ್ ಸ್ಟಿಲ್ ಏನಪ್ಪ ಅಂದರೆ ನಮ್ಮದು ಅಕ್ಕಪಕ್ಕ ಮನೆಯಲ್ದಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಆಗಿಬಿಡುತ್ತೆ. ಖಾಲಿ ಸೈಟ್ ಇದೆಲ್ಲ, ಸೊ ಅದರದ್ದು ಧೂಳು ಜಾಸ್ತಿನೇ ಬಂದುಬಿಡುತ್ತೆ. ಆದಷ್ಟು ನಮ್ಮಿಂದ ಆದಷ್ಟು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು 2 ಡೇಸ್ ಬೇಗನೆ ಹೋಗಿರ್ತೀನಿ. ಬಿಕಾಸ್ ಅವರೊಬ್ಬರೇ ಎಷ್ಟು ಅಂತ ಮಾಡೋಕ್ಕಾಗತ್ತಲ್ವ. ಆ್ಯಂಡ್ ಸೋಫಾ ಆದಮೇಲೆ ಮತ್ತು ಡೈನಿಂಗ್ ಟೇಬಲ್ಗೆ ಬಂದು ಡೈನಿಂಗ್ ಟೇಬಲ್ದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಲೈಕ್ ಡೈನಿಂಗ್ ಟೇಬಲ್ ಮಾತ್ರ ಲೈಕ್ ಮನೆಗೆ ನನಗೆ ಅನಿಸೋದು ಏನಪ್ಪ ಅಂದರೆ ಒಂದು 80% ಎಲ್ಲರೂ ಆಲ್ಮೋಸ್ಟ್ ಡೈನಿಂಗ್ ಟೇಬಲ್ ಇಟ್ಕೊಂಡಿರೋರು ಯಾರೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟನೇ ಮಾಡೋದಿಲ್ಲ ಅಂತ ಅನ್ಕೊತೀನಿ. ಬಿಕಾಸ್ ಎಲ್ಲರೂ ಈ ಥರ ಹಾಲಲ್ಲಿ ಟಿ ವಿ ನೋಡಿಕೊಂಡು ಅಥವಾ ರೂಮಲ್ಲಿ ಈ ಥರ ಮಾತಾಡ್ಕೊಂಡು ಕುತ್ಕೊಂಡು ಊಟ ಮಾಡ್ತೀವಿ. ನಾವಂತೂ ಹಾಗೆಯೇ ಡೈನಿಂಗ್ ಟೇಬಲ್ ಇದೆ ಮನೇಲಿ, ಬಟ್ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಪರ್ಟಿಕ್ಯುಲರಾಗಿ ಯಾರೂ ಊಟ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅದನ್ನ ಪುನೀತ್ ಅವ್ರ ಆಫೀಸ್ ಟೇಬಲ್ ಆ್ಯಂಡ್ ಚೇರಾಗಿ ಯೂಸ್ ಮಾಡ್ಕೊತಾರೆ. ಸೊ ಎಸ್, ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಆದ ನಂತರ ಇವಾಗ ಫುಲ್ ಮನೆಯನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಹೊರಿಸ್ಕೊಂಡು ಬಂದಿದ್ದಾಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅವತ್ತು ಶಾರದಾ ಅಕ್ಕವ್ರು ಅಂದರೆ ನನ್ನ ಸಿಸ್ಟರ್ ಅವರು ಕೂಡ ಬಂದಿದ್ದರು. ಬಟ್ ಏನಪ್ಪ ಅಂದರೆ ಅವ್ರ ಜೊತೆ ವೀಡಿಯೋಸೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಿಕಾಸ್ ನೆಕ್ಸ್ಟ್ ಡೇ ಅಂದರೆ ಹಬ್ಬದ ದಿವಸ ಅಣ್ಣಂಗೆ ಆಫೀಸ್ ಇದ್ದಿದ್ದರಿಂದ ಹಾಗೂ ನನ್ನ ನೆಫ್ಯೂಗೆ ಬಂದುಬಿಟ್ಟು ಎಕ್ಸಾಮ್ಸ್ ಎಲ್ಲ ಇದೆ. ಸೊ ಅದರಿಂದ ಅವರು ಅವತ್ತೇ ಹೊರಟುಬಿಟ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು ಅಮ್ಮ ಬಂದು ನಾನು ಹೇಳಿದ್ನಲ್ಲ ಆಗಲಿ ನಿಮಗೆ ಪ್ಯಾಸೇಜ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ನಾನು ನನ್ನ ಸಿಸ್ಟರ್ ಜೊತೆ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಬಂದಿದ್ದು ಖುಷಿ ಮತ್ತು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಡುಗೆ ಮಾಡಿ ಊಟ ಮಾಡಿ ಅದರಲ್ಲೇ ಟೈಮ್ ಆಗೇ ಹೋಯಿತು, ಸಂಜೆ ಆಗೇ ಹೋಯಿತು. ಆ್ಯಂಡ್ ನಾನು ಅವರು ಹೊರಟೇ ಬಿಟ್ಟರು. ಸೊ ಅದರಿಂದ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಮಾಡ್ತೀನಿ ಆಯಿತಾ. ಆ್ಯಂಡ್ ಹಬ್ಬದ ದಿನ ನಾನು ಇದೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅದ ನೋಡಿ. ಎಲ್ಲರೂ ಮನೇಲೂ ಕ್ಲೀನಿಂಗ್ ಲೈಕ್ ಹೊರಗಡೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರೂ ರೋಡಲ್ಲಿ ರಂಗೋಲಿ ಹಾಕೋದು ಎಲ್ಲನೂ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇನ್ಫ್ಯಾಕ್ಟ್ ಅದು. ನಮ್ಮ ರೋಡಲ್ಲಂತೂ ಹಬ್ಬ ಸಿಕ್ಕಾಪಡೆ ಸಖತ್ತಾಗಿರುತ್ತೆ. ಬಿಕಾಸ್ ಎಲ್ಲರೂ ಆಲ್ಮೋಸ್ಟ್ ರೋಡವರೆಲ್ಲ ಪರಿಚಯ ಫ್ರೆಂಡ್ಸ್. ಸೊ ಚೆನ್ನಾಗಿರುತ್ತೆ, ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಆ್ಯಂಡ್ ಫ್ರೆಂಡ್ಸ್, ನೋಡ್ತಾ ಸಂಜೆ ಹಾಗೆ ಹೋಯಿತು. ಆ್ಯಂಡ್ ಇವಾಗ ಇಲ್ಲಿ ರಂಗೋಲಿ ಬಿಡ್ತಾ ಇದ್ದೀವಿ. ಸೊ ಸಂಜೆ ಹೊತ್ತೆ ರಂಗೋಲಿ ಬಿಡ್ತೀವಿ. ಬಿಕಾಸ್ ಡೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಓಡಾಡ್ತಾ ಇರ್ತಾರೆ, ಹಾಳು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಸಂಜೆ ಹೊತ್ತು ಬಿಡ್ತೀವಿ ಅಥವಾ ರಾತ್ರಿ ಹೊತ್ತು ಬಿಡ್ತೀವಿ. ಆ್ಯಂಡ್ ಇಲ್ಲಿ ರೋಡಲ್ಲಿ ಕೂಡ ನೋಡ್ಬೋದು ಎಲ್ಲರೂ ರಂಗೋಲಿ ಬಿಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಅದನ್ನಂತೂ ನೋಡೋದಕ್ಕೇ. ಲೈಕ್ ಎಲ್ಲರೂ ಒಟ್ಟಿಗೆ ರಂಗೋಲಿ ಬಿಡ್ತಾರೆ, ಎಲ್ಲರೂ ಒಟ್ಟಿಗೆ ಕ್ಲೀನ್ ಮಾಡ್ತಾರೆ, ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಬಂದು ಈ ಥರ ಏನು ಮಡಿಕೆದು ಡಿಸೈನ್ನಲ್ಲಿ ಬಿಡ್ತಾಯಿದ್ದೀನಿ. ತುಂಬ ಜನ ಬೇರೆ ಬೇರೆ ಪ್ಯಾಟರ್ನ್ಸ್ ಲೈಕ್ ಆ ಹಬ್ಬಕ್ಕೆ ಲೈಕ್ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಇದ್ರದ್ದು ರಂಗೋಲಿ, ಯುಗಾದಿ ಹಬ್ಬಕ್ಕೆ ಅದರದ್ದಂಥದ್ದು ರಂಗೋಲಿ, ದೀಪಾವಳಿ ಹಬ್ಬಕ್ಕೆ ಅದರದ್ದಂಥದ್ದು ರಂಗೋಲಿ. ಸೊ ಈ ರೀತಿಯಾಗಿ ಬಿಡ್ತೀವಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ಅಮ್ಮನೂ ಕಲರ್ಸ್ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಪುನೀತ್ ಎಟ್ ಲಾಸ್ಟ್ ಕಲರ್ಸ್ ತಂದು ಕೊಟ್ಟರು. ಆ್ಯಂಡ್ ಕಲರ್ಸ್ ಹಚ್ಚೋದು ಏನು ಗೊತ್ತಾ, ರಂಗೋಲಿ ಬಿಡಿಸಿದ ಮೇಲೆ ಅದಕ್ಕೆ ಕಲರ್ ಹಚ್ಚೋದೇ ಏನೋ ಒಂಥರ ಸಖತ್ತಾಗಿರುತ್ತೆ. ಇನ್ಫ್ಯಾಕ್ಟ್ ಕಲರ್ ಹಚ್ಚಲಿಲ್ಲ ಅಂದರೂ ಈ ಥರ ಕೆಮ್ಮಣ್ಣು ಬರುತ್ತೆ ನೋಡಿ, ಬಿಳಿ ರಂಗೋಲಿಗೆ ಆ ಕೆಮ್ಮಣ್ಣು ಬಾರ್ಡರ್ ಕೊಟ್ಬಿಟ್ರೆ ಅದು ನೋಡೋದಕ್ಕೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಕಲರ್ಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಹೇಗೆ ಬಂತು ರಂಗೋಲಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ಇಡೀ ದಿನದ ಪ್ರಿಪರೇಷನ್ ಅಂತೂ ನಮ್ಮದು ಈ ರೀತಿಯಾಗಿತ್ತು. ಕ್ಲೀನಿಂಗ್, ರಂಗೋಲಿ ಬಿಡೋದು ಆ್ಯಂಡ್ ಸಕ್ಕರೆ ಹಚ್ಚಿ ಮಾಡೋದು. ಸೊ ಇದೇ ಥರ ಇದರಲ್ಲೇ ಇಡೀ ದಿನ ಕಳೆದೋಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ರಂಗೋಲಿ ಬಿಡೋದು ಎಲ್ಲ. ಬಟ್ ಬ್ಯಾಂಗ್ಳೂರಲ್ಲಿ ಬಿಡೋದು ಸ್ವಲ್ಪ ಕಷ್ಟ. ಬಿಕಾಸ್ ಲೈಕ್ ನಾವು ಅಪಾರ್ಟ್ಮೆಂಟ್ಸಲ್ಲಿ ಇರೋದ್ರಿಂದ ಇಲ್ಲಿ ರಂಗೋಲಿ ಎಲ್ಲ ಬಿಡೋಕ್ಕಾಗೋದಿಲ್ಲ, ಮನೆ ಮುಂದೆ ಜಾಸ್ತಿ ಜಾಗನೂ ಇಲ್ಲ. ಬಟ್ ಮಂಡ್ಯ ಕಡೆ ಬಂದಾಗ ಡೆಫಿನೆಟ್ಲಿ ಮಿಸ್ ಮಾಡಿದಂತೆ ಈ ಥರ ಹಬ್ಬಗಳಿಗೆ ಸ್ಪೆಷಲಿ ಬಂದಾಗ ಫುಲ್ ಹೊರಗಡೆ ರಂಗೋಲಿ ಬಿಡೋದಾಗಲಿ ನಾನೇ ಮಾಡ್ತೀನಿ. ನನಗೆ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಈ ಥರ ಡ್ರಾಯಿಂಗ್ ಮಾಡೋದು, ಕಲರಿಂಗ್ ಮಾಡೋದು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ನಂಗೆ ಅದು ಒಬ್ಬೊಬ್ರದ್ದು ಪರ್ಸ್ನಲ್ ಚಾಯ್ಸ್ ಅಂತ ಇರುತ್ತಲ್ಲ, ಆ ರೀತಿಯಾಗಿ. ಬಟ್ ನಿಮಗೇನು ಇಷ್ಟ, ನಿಮ್ಗೆ ರಂಗೋಲಿ ಬಿಡೋದು ಇಷ್ಟನಾ, ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್
ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ನಿಮ್ಮ ಮನೇಲಿ ನೀವು ಹೇಗೆಲ್ಲ ಪ್ರಿಪೇರ್ ಮಾಡಿದ್ರಿ ಸಂಕ್ರಾಂತಿ ಹಬ್ಬಕ್ಕೆ, ಅದನ್ನು ಕೂಡ ನನಗೆ ತಿಳಿಸಿ ಆಯಿತಾ. ತುಂಬ ಖುಷಿಯಾಗುತ್ತೆ ಕಾಮೆಂಟ್ಸ್ ಓದ್ತಾ ಇದ್ದರೆ. ನಾನು ಡೆಫಿನೆಟ್ಲಿ ಕಾಮೆಂಟ್ಸ್ ಓದ್ತೀನಿ, ಬಟ್ ರಿಪ್ಲೈ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಬೈ ಚಾನ್ಸ್ ನಾನು ಮಿಸ್ ಮಾಡಿದ್ರು ಕಾಮೆಂಟ್ಸ್ ಓದೋದು, ಮಮ್ಮಿ ಮಿಸ್ ಮಾಡೋದಿಲ್ಲ, ಮಮ್ಮಿ ಓದ್ತಾರೆ ಕಾಮೆಂಟ್ಸ್ಗಳನ್ನ. ಆ್ಯಂಡ್ ನನಗೆ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ಕಾಮೆಂಟ್ ಮಾಡಿದ್ರು ನೋಡ್ದ ನೀನು ಅಂತೆಲ್ಲ ಹೇಳ್ತಾ ಇರ್ತಾರೆ. ಪುನೀತ್ ಓದ್ತಾರೆ ಕಾಮೆಂಟ್ಸ್ನ. ಸೊ ಡೆಫಿನೆಟ್ಲಿ ನಿಮ್ಮ ಮುದ್ದಾದಂಥ ಕಾಮೆಂಟ್ಸ್ನ ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮುಂದೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಯಾವ ರೀತಿಯಾಗಿತ್ತು ಅಂತ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇದು ಬಂದು ರಂಗೋಲಿ ಹೇಗೆ ಕಾಣಿಸ್ತಿದೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಫೀಲ್ ಆಯಿತು ನನಗೆ. ಆ್ಯಂಡ್ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನೀವು ಇವತ್ತಿನ ವ್ಲಾಗ್ನ ಎಂಜಾಯ್ ಮಾಡಿರ್ತೀರ. ಐನೋ ಸ್ವಲ್ಪ ಲೇಟ್ ಆಯಿತು ಅಂತ, ಬಟ್ ನನಗೆ ಸ್ವಲ್ಪ ಹುಷಾರಿಲ್ಲ, ಮೂಗು ಮತ್ತು ಶೀತ ಆ ಥರ ಆಗ್ತಾಯಿದೆ. ಸೊ ಅದರಿಂದ ವೀಡಿಯೋಸ್ ಎಲ್ಲ ಈ ಥರ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಿದೆ, ಅದಕ್ಕೆ ರೆಗ್ಯುಲರಾಗಿ ಹಾಕ್ತಾಯಿಲ್ಲ. ಬಟ್ ಇನ್ನು ಮುಂದೆ ಜಾಸ್ತಿ ರೆಗ್ಯುಲರಾಗಿ ಹಾಕ್ತೀನಿ. ಆದಷ್ಟು ಎಲ್ಲ ವ್ಲಾಗ್ಸ್ನು ಬೇಗ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಸಂಕ್ರಾಂತಿ ಹಬ್ಬದ ವ್ಲಾಗ್ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.